ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಬಿಗ್ ಬಾಸ್ ವಿನ್ನರ್ ಯಾರು ಅಂತ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆಗೆ ನಮ್ಮ ಈ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಿನಾಲೆಯ 2ನೇ ದಿನವಾದ ಇಂದು ಭಾನುವಾರ. ಇವತ್ತು ಫಸ್ಟ್ ಯಾರು ಹೋಗ್ತಿದ್ದಾರೆ ಅಂದರೆ ಅದು ಮಂಜು ಅವರು. ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಮಂಜು ಅವ್ರ ಆಟ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಇವರು ಮೊದಲಿನ ಥರನೇ ಆಡ್ಕೊಂಡು ಬಂದಿದ್ದರೆ ಇವರು ವಿನ್ನರ್ ಆಗೋ ಸ್ಟೇಜಿಗೆ ಬಂದುಬಿಡ್ತಿದ್ರು ಅನಿಸುತ್ತೆ. ಆದರೆ ಇವರು ಗೌತಮಿ ಅವರ ಜೊತೆ ಸೇರಿಕೊಂಡು ಇವ್ರ ಆಟನ ಇವರೇ ಹಾಳು ಮಾಡ್ಕೊಂಡ್ರು ಅಂತ ಹೇಳ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋ ರಜತ್ ಅವರು ಕೂಡ ಚೆನ್ನಾಗಿ ಆಟ ಆಡಿದರು. ಆದರೆ ಇವರು ಕೋಪ ಕಮ್ಮಿ ಮಾಡ್ಕೋಬೇಕಾಗಿತ್ತು ಅನಿಸುತ್ತೆ. ಯಾಕಂದರೆ ಇವರು ಧನರಾಜ್ ಅವ್ರ ಹತ್ರ ಜಗಳ ಆಡಿದ್ರಲ್ಲ, ಟಿ ವಿಗೆಲ್ಲ ತಳ್ಳಿರ್ತಾರಲ್ಲ, ಅದಕ್ಕೆ ಇವ್ರನ್ನ ಜನ ಇಷ್ಟಪಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಬಾರಿ ಕನ್ನಡ ಸೀಸನ್ 11 ಬಿಗ್ ಬಾಸಲ್ಲಿ ಹಿಂದಿ ಥರನೇ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಫಸ್ಟು ವಿನ್ನರ್ನ ಎಲಿಮಿನೇಟ್ ಮಾಡ್ತಾರೆ. ಅವ್ರನ್ನ ಎಲಿಮಿನೇಟ್ ಆದಮೇಲೆ ಅವ್ರು ಹೊರಗಡೆ ಹೋಗಿ ಸ್ಟೇಜ್ ಮೇಲೆ ಕೂತಿರ್ತಾರೆ. ಆಮೇಲೆ ಮತ್ತೆ ಅವ್ರನ್ನೇ ಕರ್ಕೊಂಬಂದು ವಿನ್ನರ್ ಆಗಿ ಅನೌನ್ಸ್ ಮಾಡ್ತಾರೆ. ಈ ಥರ ಪ್ರೊಸೆಸ್ ನಡೆಯುತ್ತೆ. ಹಿಂದಿ ಬಿಗ್ ಬಾಸಲ್ಲಿ ಒಬ್ಬರು ಲೇಡಿ ಗೆದ್ದಿರ್ತಾರೆ, ಅವ್ರಿಗೂ ಇದೇ ಥರ ಆಗಿದೆ. ಅದೇ ಥರನೇ ಈ ಸಾರಿನೂ ಕನ್ನಡದಲ್ಲೂ ಕೂಡ ಮಾಡ್ತಾರೆ. ಈ ಬಾರಿಯ ಕನ್ನಡ ಬಿಗ್ ಬಾಸ್ 11 ಸ್ಪರ್ಧೆ ಅಂತೂ ತುಂಬಾ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು. TRP ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಿಂದೆಂದೂ ನಡೆದಂಥ ಸಂಗತಿಗಳೆಲ್ಲವೂ ಈ ಸೀಸನಲ್ಲೇ ನಡೆದಿದ್ದಾವೆ. ಅಷ್ಟೇ ಅಲ್ಲದೆ ಈ ಬಾರಿ 3 ಸಾರಿ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಬಂದಿರೋದು ಒಂದು ವಿಶೇಷವಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಫಿನಾಲೆ ಇವತ್ತಿನ ಸಂಚಿಕೆಯಲ್ಲಿ ಮೊದಲು ಎಲಿಮಿನೇಟ್ ಆಗಿ ಹೊರ ಹೋಗ್ತಿರೋದು ಮಂಜು ಅವರು. ಹೌದು, ಮಂಜು ಅವರು 5ನೇ ಸ್ಥಾನ ತಗೊಂಡಿದ್ದಾರೆ. 4ನೇ ಸ್ಥಾನನ ರಜತ್ ಅವ್ರು ತಗೊಂಡಿದ್ದಾರೆ. 3ನೇ ಸ್ಥಾನನ ಮೋಕ್ಷಿತಾ ಅವ್ರು ತಗೊಂಡಿದ್ದಾರೆ. ಹಾಗೂ 2ನೇ ಸ್ಥಾನನ ಹನುಮಂತ್ ಅವರು ತಗೊಂಡಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ಫಸ್ಟ್ ಸ್ಥಾನ ತಗೊಂಡಿರೋದು ತ್ರಿವಿಕ್ರಮ್ ಅವರು. ಹೌದು, ತ್ರಿವಿಕ್ರಮ್ ಅವರು ಬಿಗ್ ಬಾಸ್ 11ನ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ತ್ರಿವಿಕ್ರಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.